जगजीवन राम के ಹೂವ ಕೊಡಿ ಇರಿ ಸರ್ ಬಂದ್ಬಿಡ್ಲಿ ಎಲ್ಲ ನೀವೇ ಹಿಂದೆ ಬನ್ನಿ ಒಂಚೂರು ಮಂಜಣ್ಣ ನಿಂತ ಕಡೆ ಇರುವೆ ಬಂದ್ಬಿಡಿ ಉದ್ಘಾಟನೆ ಮಾಡಿದ್ರಿ ಉದ್ಘಾಟನೆ ಮಾಡಿ ಕೈ ಮೇಲೆ ಹಾಕ್ಸವ್ರೆ ಖುಷಿ ಆಯ್ತು ನನಗೆ ದೊಡ್ಡ ಸೌರಿದ್ದು ಸಾರಿ ನಾನೆಲ್ಲ ಬೇರೆ ಕಡೆ ಹೊಟ್ಟೋಗ್ಬಿಟ್ಟಿದೆ ಮೇಡಮ್ ಮುಂದೆ ಬನ್ನಿ ಹಾಂ ಓಕೆ ಹಾಂ ಒಂಚೂರು ಬಾಟಿ ಹಿಂದಕ್ಕೆ ಸ್ವಲ್ಪ ಹಿಂದೆ ಬೋಲೋ ಭಾರತ್ ಮಾತಾ ಕಿ ಎಲ್ಲ ನಿಂತ್ಕೊಬಿಡಿ ಒಟ್ಟಿಗೆ ಸರ್ ಮಧ್ಯದಲ್ಲಿ ಜಾಗ ಬಿಡಿ ಸರ್ ಮಧ್ಯ ಜಾಗ ಕೊಡಿ ಕೇಳ್ಬಿಡ ಬಿಡಿ ದಬಾಯಿಸಿತ್ರಿ ದಬಾಯಿಸಿ ಬನ್ನಿ ಎಲ್ಲ ನಿಂತ್ಕೊಳ್ಳಿ ಸರ್ ಹಿಂದೆ ಬನ್ನಿ ಸರ್ ಹಿಂದೆ ಹೇಳಿ ಸರ್ 40 ಜಾಗ ಹೋಗಿ ಸರ್ ಹಿಂದೆ ಹೋಗಿ ಸರ್ ಹಿಂದೆ ಹೋಗಿ ಸರ್ ಹಿಂದೆ ಬನ್ನಿ ಸರ್ ಹಿಂದಕ್ಕೆ ನಿಂತ್ಕೊಳ್ಳಿ ಸರ್ ಸ್ವಲ್ಪ ಹಿಂದಕ್ಕೆ ಬನ್ನಿ ಏನು ಬಂದಿರೋದು ಕಾರಣಕ್ಕೆ ಕೈ ಎತ್ಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ
ನಮ್ಮವರ ಬಡವರ ಬದುಕಿನ ಆಶಾಕಿರಣವಾಗಿ ಗೋಚರಿಸಿದ ಮಹಾನ್ ಬೆಳಕು ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯರನ್ನ ನಿಮ್ಮ ಬೆಳೆಸಿದ್ದಕ್ಕಾಗಿ ಧನ್ಯವಾದಗಳು. ಹಿಂದಕ್ಕೆ ಬರಪ್ಪ ಮರೆಗೆ ಕೊಟ್ಟದ್ರಲ್ಲ ಇವರೇ ಮರೆಗೆ ಹೋಗಿ ನಿಂತ್ಕೊತಾರಲ್ಲ. ಆ ಕಡೆ ಹೋಗಿ ಕೃಷ್ಣಣ್ಣ, ಆ ಕಡೆ ಹೋಗಿ ಹಾಕಿ. ಇನ್ನೊಂದ್ಸಲ ಇರಿಸಿ ಪಾಪ ಇವರೇ, ಇನ್ನೊಂದ್ಸಲ ಹಾಕಿ. ಕೃಷ್ಣಣ್ಣ ಈ ಕಡೆ ತಿರ್ಗೋಣ. ಓಕೆ ಸಾಕು ಹೋಗೋಣ, ಕಾಣ್ತೀವಿ. ಆಸಕ್ತರಾಗಿರುವಂತಹ ಎಲ್ಲ ಪ್ರೀತಿಯ ಸಹೋದರಿ ಬಂಧುಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರೀತಿಯ ಸಹೋದರಿ ಬಂಧುಗಳೇ, ಇವತ್ತು ವಿಶೇಷವಾಗಿ ಈ ನಾಡು ಮತ್ತು ನಮ್ಮ ದೇಶ ಕಂಡಂತ ಒಂದು ಮಹಾನ್ ಮಾನವತಾವಾದಿಗಳು ಮತ್ತು ಮಹಾನ್ ಬೆಳಕು ಆಗಿರತಕ್ಕಂಥ ಹಸಿರು ಕ್ರಾಂತಿಯ ಅಧಿಕಾರರಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿಯನ್ನ ಎತ್ತುವ ಮೂಲಕ ಶಾಶ್ವತವಾಗಿ ಈ ಭೂಮಿ ಮೇಲೆ ತಮ್ಮ ಆದರ್ಶಗಳನ್ನ ಬೇರು ಬಿಟ್ಟು ಹೋಗಿರುವಂತ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ನಾನು ಕೋರಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಾಯಶಃ ನಮ್ಮ ದೇಶ ಈ ಹಿಂದೆ ಜಾತೀಯತೆ, ಅಸಮಾನತೆ, ಶೋಷಣೆ ಇವೆಲ್ಲದರ ಒಂದು ಅನುಭವದ ನೆಲೆಗಟ್ಟಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ಇಟ್ಕೊಂಡು ಅಂತಹ ಒಂದು ಸಂದರ್ಭದಲ್ಲಿ ಶೋಷಿತರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡಿದಂತ ಅನೇಕ ಮಹನೀಯರು ನಮ್ಮ ಇತಿಹಾಸದಲ್ಲಿ ಇದ್ದಾರೆ. ಅದರಲ್ಲಿ ಬಾಬು ಜಗಜೀವನ್ ರಾವ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಯಶಃ ನಮ್ಮ ದೇಶ ಕಂಡಂತ ಎರಡು ಈ ನಾಡಿನ ಈ ದೇಶದ ಎರಡು ಮಹಾನ್ ಕಣ್ಣುಗಳು. ಹಾಗಾಗಿ ನಾವು ಯಾವತ್ತೂ ಕೂಡ ಇಬ್ಬರನ್ನೂ ಕೂಡ ಅವರ ಆದರ್ಶಗಳನ್ನ, ಅವರ ಚಿಂತನೆಗಳನ್ನ ನಾವು ಸ್ಮರಿಸಬೇಕಾಗುತ್ತೆ. ಇವತ್ತು ನಾವು ಏಪ್ರಿಲ್ 5ನೇ ತಾರೀಕು ಬಾಬು ಜಗಜೀವನ್ ರಾವ್ ಅವರ ಆಚರಣೆ ಮಾಡ್ತಾರೆ. ಸಮಾನತೆಯ ದಿನ ಅನ್ನುವಂತ ನೆಲೆಗಟ್ಟಿನಲ್ಲೂ ಕೂಡ ನಾವು ಆಚರಣೆ ಮಾಡ್ತಾರೆ. ಆದರೆ ಒಂದು ದಿನಕ್ಕೆ ಮಾತ್ರ ಅವರ ಆಚರಣೆಯನ್ನು ಸೀಮಿತಗೊಳಿಸದೆ ಅವರ ಚಿಂತನೆಗಳನ್ನ, ಆದರ್ಶಗಳನ್ನ, ಅವರ ಒಂದು ಪರಿಕಲ್ಪನೆಗಳನ್ನ, ಮೌಲ್ಯಗಳನ್ನ ನಾವೆಲ್ಲರೂ ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನ ತಿಳಿಸ್ಕೊಡುವಂತ ಕೆಲಸ ಕಾರ್ಯಗಳನ್ನು ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಹಸಿರು ಕ್ರಾಂತಿಯ ಹರಿಕಾರ ಅಂತ ಏನ್ ಕರೀತೇವೆ, ಅವರ ಚಿಂತನೆಗಳು ಇವತ್ತಿಗೂ ಕೂಡ ಹಸಿರಾಗಿದೆ. ಹಸಿರಾಗಿಸುವಂತ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕು.
ಬತ್ತಿ ಹೋಗುವಂತ, ಒಣಗಿ ಹೋಗುವಂತ ಕೆಲಸ ಕಾರ್ಯಗಳನ್ನು ಯಾರು ಕೂಡ ಮಾಡಬಾರದು. ಹಾಗಾಗಿ ನಾವು ಯಾವತ್ತೂ ಕೂಡ ಅವರ ಒಂದು ಚಿಂತನೆಗಳಿಗೆ, ಆದರ್ಶಗಳಿಗೆ, ಮೌಲ್ಯಗಳಿಗೆ ಬೆಲೆ ಕೊಡುವ ಮೂಲಕ ನಾವು ನಮ್ಮ ಮಕ್ಕಳಲ್ಲಿ ಅವರ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸ ಕಾರ್ಯವನ್ನು ಮಾಡಬೇಕಾಗುತ್ತೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದಾಗಿ, ಬಾಬು ಜಗಜೀವನ್ ರಾವ್ ಅವರು ಒಂದು ಬಡ ಕುಟುಂಬದಲ್ಲಿ ಜನಿಸಿ ಅವತ್ತಿನ ಸಂದರ್ಭದಲ್ಲಿ ಸ್ವತಃ ಜಾತೀಯತೆ, ಅಸಮಾನತೆ, ಶೋಷಣೆಯನ್ನು ಅನುಭವಿಸಿ, ನೋವುಗಳನ್ನು ಅನುಭವಿಸಿ ಅದರ ವಿರುದ್ಧವಾಗಿ ಧ್ವನಿ ಎತ್ತುವ ಮೂಲಕ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿ, ರಾಜಕೀಯ ಮುತ್ಸದಿಯಾಗಿ ಮತ್ತು ಈ ದೇಶ ಕಂಡಂತ ಅಪ್ರತಿಮ ಸಂಸದೀಯ ಪಟುವಾಗಿ ದೀರ್ಘಾವಧಿ ಕಾಲದ ಸಂಸದರು ಅನ್ನುವಂಥ ಹೆಸರನ್ನ ಗಳಿಸಿಕೊಳ್ಳುವ ಮೂಲಕ ಅವರದೇ ಆದಂತ ರೀತಿಯಲ್ಲಿ ಕೊಡುಗೆಗಳನ್ನ ಕೊಟ್ಟು ಹೋಗಿದ್ದಾರೆ. ಒಂದು ಅವರ ಇತಿಹಾಸವನ್ನ ನೋಡಬೇಕಾದ್ರೆ, ಯಾಕೆಂತ ಹೇಳಿದ್ರೆ ಇಂಥ ಮಹಾಪುರುಷರು ಹುಟ್ಟುವಂತ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂತ ಶಕ್ತಿ ಇದ್ರೆ ಮಾತ್ರ ಇಂಥ ಒಂದು ಶಾಶ್ವತವಾದಂತ ಕೊಡುಗೆಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಸಾಮಾನ್ಯ ಪುರುಷರಿಗೆ ಆಗೋದಿಲ್ಲ, ಸಾಮಾನ್ಯ ಜನರಿಗೆ ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಿಶೇಷವಾದಂತ ಚೈತನ್ಯ, ಚೇತನ, ಶಕ್ತಿ ಇದ್ರೆ ಮಾತ್ರ ಸಾಧ್ಯ. ಅಂಥದ್ರಲ್ಲಿ ಬಾಬು ಜಗಜೀವನ್ ರಾವ್ ಅವರಿಗೆ ಒಂದು ವಿಶೇಷವಾದಂತ ಶಕ್ತಿ, ಚೈತನ್ಯ, ಚೇತನ ಇರೋದ್ರಿಂದಲೇ ಇವತ್ತು ಅವರು ನಮ್ಮ ನಡುವೆ ದೈಹಿಕವಾಗಿ ಇಲ್ಲ ಅಂದ್ರೂ ಕೂಡ ಅವರ ಚಿಂತನೆಗಳು, ಅವರ ಆದರ್ಶಗಳು ಇನ್ನೂ ಕೂಡ ಜೀವಂತವಾಗಿದೆ. ಹಾಗಾಗಿ ಅವರು ಜೀವಂತ ಆಗಿಲ್ಲ ಅಂದ್ರೂ ಕೂಡ ಅವರ ಕೊಡುಗೆಗಳು ಜೀವಂತವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಎಲ್ಲಿವರೆಗೆ ಅಂದ್ರೆ ಪ್ರಾಯಶಃ ಸೂರ್ಯ ಚಂದ್ರರು ಇರೋರು ಕೂಡ ಈ ಚಿಂತನೆಗಳು, ಆದರ್ಶಗಳು, ಕೊಡುಗೆಗಳು ಜೀವಂತವಾಗಿರುತ್ತೆ ಅನ್ನುವಂಥ ಮಾತನ್ನು ಕೂಡ ನಾನು ಇವತ್ತು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಒಂದು ಶೋಷಿತ ಕುಟುಂಬದಲ್ಲಿ ಜನಿಸಿ 1908 ಏಪ್ರಿಲ್ 5ರಂದು ಶೋಷಿತ ಕುಟುಂಬದಲ್ಲಿ ಜನಿಸಿ ಶಿಕ್ಷಣವನ್ನ ಪಡೆದು ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸತಕ್ಕಂತಹ ಭಾರತದ ಮಾಜಿ ಪ್ರಧಾನಮಂತ್ರಿಗಳು, ಹಸಿರು ಕ್ರಾಂತಿಯ ಹರಿಕಾರ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 119ನೇ ಜನ್ಮ ದಿನೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಜನಾನುರಾಯಿ ಜನಪ್ರಿಯ ನಾಯಕರು, ಮಂಡ್ಯ ವಿಧಾನಸಭಾ ಜನರ ಹೃದಯ ಸಂರಕ್ಷಣೆಯಲ್ಲಿ ನಿತ್ಯ ಶಾಸಕರು ಎಂದು ಸ್ಥಾನವನ್ನು ಪಡೆದಂತಹ ಸನ್ಮಾನ್ಯ ಶ್ರೀ ರವಿಕುಮಾರ್ ಗೌಡ ಗಣಿಗಾವರೆ, ಇನ್ನೇನು ಇದನ್ನು ಉದ್ಘಾಟಿಸಲಿಕ್ಕೆ ಏನೇನು ಆಗಮಿಸಲಿದ್ದಂತಹ ಕೃಷಿ ಸಚಿವರು, ಉಸ್ತುವಾರಿ ಸಚಿವರು, ಧೀಮಂತ ನಾಯಕರು ಆದಂತಹ ಚಲುವರಾಯಸ್ವಾಮಿ ಅವರೇ, ಇದೀಗ ತಾನೇ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಮಾನ್ಯ ಜಿಲ್ಲಾಧಿಕಾರಿಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ, ಚುನಾಯಿತ ಪ್ರತಿನಿಧಿಗಳೇ, ವಿವಿಧ ಸಂಘ ಸಂಸ್ಥೆಗಳ ನಾಯಕರುಗಳೇ, ಸಮಾಜದ ಮುಖಂಡರುಗಳೇ, ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ, ಎಲ್ಲಕ್ಕಿಂತ ಮಿಗಿಲಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಎಲ್ಲ ವಿದ್ಯಾರ್ಥಿನಿಯರೇ, ಬಂಧು ಭಗಿನಿಯರೇ, ಮುಸುಕಿದ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನ, ದಾರಿ ದೂರ ಕತ್ತಲೆಯ ಕವಿ ಕನಿಕರಿಸಿ ಕೈ ಹಿಡಿದು ನಡೆಸನ್ನ, ನನ್ನೊಳಗೆ ನಾನು ಎನ್ನುವ ಭಾವ ತುಂಬಿದ್ದಾರೆ, ನನ್ನಿಂದಲೇ ಎಲ್ಲವೂ ಎನ್ನುವ ಅಹಂಕಾರ ನಮ್ಮನ್ನು ಮಾಡುತ್ತಿದ್ದಾರೆ. ಅದು ಅಜ್ಞಾನವೆಂಬ ಕತ್ತಲು. ಆ ಕತ್ತಲಿಗೆ ಬೆಳಕಿನ ಕಿರಣವ ಸಿಂಚನ ಮಾಡು ದೇವರೇ ಎಂದು ಪ್ರಾರ್ಥಿಸುತ್ತಾ, ನಾನೆಂಬುದು ಅಜ್ಞಾನ, ನೀನೆಂಬುದು ಮಾಯೆ, ನಾನೆಂದರೆ ನೀನೆಂದರೆ, ಬೇಕೆಂದರೆ ಬೇಡವೆನ್ನದೆ, ಅಹುದೆಂದರೆ ಅಲ್ಲವೆನ್ನದೆ, ತನ್ನ ತಾತುಗಳು ತನ್ನದಲ್ಲವೆಂದು ವ್ಯವಹರಿಸುವುದೇ ಎಂದು ನಿಲ್ಲುತ್ತದೆ. ಅದೇ ಪರಮಸುಖದ ಬೀಡು, ಅದೇ ಲಿಂಗಾನಂದವು. ಅಜ್ಞಾನಕ್ಕೆ ಜ್ಞಾನದ ಬೆಳಗ್ಗೆ ಗುರು, ಗುರುವೇ ಅರಿವಿನ ಸಾಕ್ಷಾತ್ ರೂಪ. ಅವರ ಮುರಿದರು ಗುರು ಕಾಯುವ ಗುರುವೇ ರೋಗದ ವೈದ್ಯ. ಕತ್ತಲಿಂದ ಬೆಳಕಿನ ನಡೆಗೆ ಕರೆಪಡೆದು ಕರೆದೊಯ್ಯುವನೇ ಗುರು ಪುರಸ್ಮರಣೆಯನ್ನ ಮಾಡುತ್ತಾ ಭಾರತ
ಕಂಡಂತಹ ಅಪ್ರತಿಮ ನಾಯಕ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ, ದೀನ ದಲಿತರ ಆರಾಧ್ಯ ದೈವ, ಭವ್ಯ ಭಾರತದ ಕನಸುಗಾರ, ಹಸುರು ಕ್ರಾಂತಿಯ ಹರಿಕಾರ. ತಮ್ಮ ಸುದೀರ್ಘ ರಾಜಕಾರಣದಲ್ಲಿ ಒಮ್ಮೆಯೂ ಕೂಡ ಭ್ರಷ್ಟಾಚಾರದ ಕಳಂಕವಿಲ್ಲದ ಸಚ್ಚಾರಿತ್ರ ಪುಟಬಿಟ್ಟ ಅಪ್ಪಟ ಚಿನ್ನ. ಇಂತಹ ಮಹಾಪುರುಷ ಏನು ರಾಷ್ಟ್ರದ ಪ್ರಗತಿಯಲ್ಲಿ ನನ್ನ ಪ್ರಗತಿ ಅಡಗಿದೆ. ಅದರ ಅದ್ಭುತ KM ದೊಡ್ಡಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಮೃದುಲಾ ಅವರ ತಾಯಿಯವರು ಬಂದಿದ್ದಾಳೆ. ಅವರು ಮೃದುಲಾ ಅವರು ಈಗ MBBS ವಿದ್ಯಾರ್ಥಿನಿ, ಹಾಗಾಗಿ ಅವರ ಪೋಷಕರು ಬಂದಿದ್ದಾರೆ. ಅವರಿಗೂ ಕೂಡ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದೇನೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವ ಸಮುದಾಯದ ಮುಖಂಡರುಗಳನ್ನು, ಸಾಧಕರನ್ನ ಗೌರವಿಸಲಾಗ್ತಾ ಇದೆ.
ಶ್ರೀಯುತ ರಾಜಯ್ಯರವರು, ಶ್ರೀ ಕೃಷ್ಣಮೂರ್ತಿರವರು, ಶ್ರೀ ಸಿ ವಿ ನಂಜುಂಡಪ್ಪರವರು, ಶ್ರೀಮತಿ ಚನ್ನಮ್ಮರವರು, ಶ್ರೀ ಉಮ್ಮಡಹಳ್ಳಿ ರಮೇಶ್ ರವರು. ಇನ್ನು ಮುಂದಿನ ಸಾಧಕರ ಪಟ್ಟಿಗೆ ಶ್ರೀ ಪ್ರತೀಶ್ ಕುಮಾರ್ ಲೇಟ್ ಚಲುವಯ್ಯರವರು, ಸಮಾಜ ಸೇವೆ, ಚಂದ್ರನಾಯಕನಹಳ್ಳಿ ಗ್ರಾಮ, ಬಸರಾಳು ಹೋಬಳಿ, ಮಂಡ್ಯ ತಾಲೂಕು. ಶ್ರೀ ಗವಿ ಬಿನ್ ಕಾಳಿಕುಂಟಯ್ಯರವರು, ಉದ್ಯಮಿಗಳು, ಚಾಕನಹಳ್ಳಿ ಪದ್ಧತಿ ಹೋಬಳಿ, ಮಂಡ್ಯ ತಾಲೂಕು. ದಯವಿಟ್ಟು ಎಲ್ಲರೂ ಅಲ್ಲಲ್ಲೇ ಕೂತ್ಕೋಬೇಕು. ಇನ್ನು 10 ನಿಮಿಷದಲ್ಲಿ ಕಾರ್ಯಕ್ರಮ. ಪ್ರಾಧ್ಯಾಪಕರಿದ್ದಾರೆ, ಅವರನ್ನ ಗೌರವಿಸಬೇಕು ಅಂತ ಹೇಳಿ ಕೋರ್ಕೊತಾ ಇದ್ವಿ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಂದು ಸಾಧಕರ ಕುರಿತಾಗಿ ಹಾಗೂ ಮಹಾನ್ ನಾಯಕರನ್ನ ಕುರಿತಾಗಿ ತಮ್ಮದೇ ಆದ ವಿಶಿಷ್ಟವಾದ ಶೈಲಿಯಲ್ಲಿ ಭಾಷಣವನ್ನ, ಉಪನ್ಯಾಸವನ್ನ ನೆರವೇರಿಸಿಕೊಡುವಂತವರು ಶ್ರೀಯುತ ಮಂಜು ಸರ್ ಅವರು. ಅವರಿಗೆ ತಮ್ಮೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ಕೋರ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಹಾಗೆ ನಮ್ಮ ವೇದಿಕೆಯ ಗೌರವ ಶ್ರೀಯುತ ಮಂಜು ಸರ್ ಅವರಿಗೆ. ಹಿಂದೆ ಬನ್ನಿ ಪ್ಲೀಸ್, ಹಿಂದೆ ಬನ್ನಿ ಪ್ಲೀಸ್, ಹಿಂದೆ ಬನ್ನಿ. ಎಲ್ಲರಿಗೂ ಸೇಮ್ ಸಿಗುತ್ತೆ.